ಮೊದಲೆಲ್ಲ ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ದೀವಿ ಸರ್. ಕೊರೋನಾ ಬಂದಾಗಿಂದ ಕ್ಲೋಸ್ ಆದವು. ಆವಾಗಿಂದ ನಮ್ಗೆ ತುಂಬ ಕಷ್ಟ ಆಗಿದೆ ಅಂತ ಹೇಳಿ ನಾವು ಅರ್ಜಿ ಕೊಡ್ತಾನೆ ಇದ್ದೀವಿ. ಅವ್ರದ್ದು ಯಾವುದು ಇದನ್ನ ಮಾಡ್ತಾ ಇಲ್ಲ ಸರ್. ನಮಗೆ गृहलक्ष्मी का पैसे को डाले लिख के वो अभी तक भी आया नहीं है. 6 मंथ होगा. जुलाई महीने में फर्स्ट स्टार्टिंग में डाल के ही अभी तक आया नहीं. किधर गए तभी नहीं आता हमको 7,500 में कुछ क्या मिलेगा? हमारे बच्चे लोग को पढ़ाने के लिए रहने कुछ भी 7,500 रुपये भाड़े के लिए कुछ भी नहीं होता. 3 ಜನ ಮಕ್ಕಳಿದ್ದಾರೆ ಸರ್. ಅವರು ಓದಿಸೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಮನೆ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅವರ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ಗಳು 11,000, ಸುಮಾರು 20,000ದಷ್ಟು ಜನರು ಭಾಗವಹಿಸಿದರು. चीफ मिनिस्टर सिद्धरामैया ने रियासती सतह पर जनस्पंदना प्रोग्राम से खिताब करते हुए कहा कि पिछले प्रोग्राम्स के दौरान मौसूल होने वाली 98% दरखास्तों को हल कर लिया गया है. जिला इंचार्ज उजरा के जरिए मुनक़िद किए गए 108 जनस्पंदना प्रोग्रामों के जरिए लोगों के मसाइल हल करने के लिए हुकूमत पुरअज़्म है. वज़ीर आला ने मजीद कहा कि अहदेदारों को 3 माह के अंदर दरखास्तों को निपटाने की हिदायत दी गई है और यकीन दिलाया कि तमाम कानूनी शिकायतों का किया जाएगा. सिद्धरामैया ने कहा कि कांग्रेस हुकूमत ने 5 गारंटी स्कीम सिर्फ 8 माह के अंदर लागू कर दी है और इतना ही नहीं, जनस्पंदना के जरिए अवाम की तकालीफ को न सिर्फ अटेंड किया जा रहा है बल्कि उन्हें फॉलो करके उन्हें रिजॉल्व भी किया जा रहा है. ಇವತ್ತು ಜನತಾ ದರ್ಶನ ಸುಮಾರು 11 ಗಂಟೆಯಿಂದ ಇಲ್ಲಿವರೆಗೆ ನಡೆದಿದೆ. ಎಲ್ಲ ಇಲಾಖೆಗಳವರು ಕೂಡ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆಯಾಯ ಇಲಾಖೆಯವರು ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಅವರು ಕುಳಿತುಕೊಂಡು ಇವತ್ತಿನ ಕಾರ್ಯಕಲಾಪಗಳನ್ನು ನೋಡ್ತಾ ಇದ್ದಾರೆ. ಇವತ್ತಿನ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸುಮಾರು 11,000 ಜನರು ಭಾಗವಹಿಸಿದರು. 11,000 ಜನರು ಭಾಗವಹಿಸಿದರು. ಅವರ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ಗಳು 11,000, ಸುಮಾರು 20,000ದಷ್ಟು ಜನರು ಭಾಗವಹಿಸಿದರು. रियासत भर से लोग मुख्तलिफ प्रॉब्लम्स लेकर जनस्पंदना प्रोग्राम में आए हैं और परेशानियां दर्ज करवा रहे हैं. किसी को गृहलक्ष्मी स्कीम से मुताल्लिक शिकायत और परेशानी है तो कुछ टीचर्स कर्नाटका पब्लिक स्कूल से शिकायत लेकर आई हैं कि असातिज़ा की तनख्वाहें बढ़ाई जाएं. किसी को 4 साल से बेरोजगारी का मसला है तो किसी को ज़मीन का मसला है. ನನಗೆ 2 ಹೆಣ್ಮಕ್ಳಿದ್ದಾವೆ. ಜಾಬ್ಗೋಸ್ಕರ ನಾನು 3ನೇ ಸಾರಿ ಬರ್ತಾ ಇದ್ದೀನಿ ಸರ್. ಇನ್ನೂ ಯಾರೂ ರಿಪ್ಲೈ ಮಾಡಿಲ್ಲ ನನಗೆ. ನಾವು ಯಾರನ್ನ ಕೇಳಬೇಕು ಸರ್? ಸರ್ ಸೆಕೆಂಡ್ PU ಆಗಿದೆ ಸರ್. ಮೊದಲೆಲ್ಲ ಗಾರ್ಮೆಂಟ್ಸಲ್ಲಿ ಮಾಡ್ತಿದ್ದೀವಿ ಸರ್. ಕೊರೋನಾ ಬಂದಾಗಿಂದ ಕ್ಲೋಸ್ ಆದವು. ಆವಾಗಿಂದ ನಮ್ಗೆ ತುಂಬ ಕಷ್ಟ ಆಗಿದೆ ಅಂತ ಹೇಳಿ ನಾವು ಅರ್ಜಿ ಕೊಡ್ತಾನೆ ಇದ್ದೀವಿ. ಅವ್ರದ್ದು ಯಾವುದು ಇದನ್ನ ಮಾಡ್ತಾ ಇಲ್ಲ ಸರ್. ನಮಗೆ ನಾವು ಯಾರ್ಯಾರಿಗೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ದೀವಿ. ಆಮೇಲೆ ಸಿದ್ದರಾಮಯ್ಯ ಸರ್ಗೆ ಇದು 3ನೇ ಸರಿ ಕೊಡ್ತಾ ಇರೋದು. ಇಲ್ಲ ಸರ್, ನಾವು ಮೀಟ್ ಮಾಡಿಲ್ಲ, ಸಿಕ್ಕಿಲ್ಲ ನಮಗೆ. ನೆಲಮಂಗಲ ತಾಲೂಕು ಜಕ್ಕನಹಳ್ಳಿ ಗ್ರಾಮ. ಅದರಲ್ಲಿ ನಮ್ಮದೊಂದು 124 ಸರ್ವೆ ನಂಬರು 2P ಆಗಿದೆ. ಅದನ್ನು ಪೋಡಿ ಮಾಡಿಕೊಡೋದಕ್ಕೆ ಸುಮಾರು 12 ವರ್ಷದಿಂದ ನಾವು ಅರ್ಜಿ ಹಾಕಿದರೂ ಕೂಡ ಸ್ಪಂದನೆ ಮಾಡಲಿಲ್ಲ. BJP ಗೌರ್ಮೆಂಟ್ ಇದ್ದಾಗ ಅದನ್ನು ಹಾಕಿದ್ದು ಅರ್ಜಿ. ಅವ್ರ ಎಕ್ಸ್ಪೆಕ್ಟೇಷನ್ಗೆ ದುಡ್ಡು ಕೊಡಬೇಕಂತ ಇಟ್ಕೊಂಡಿದ್ರು BJP ಗೌರ್ಮೆಂಟಲ್ಲಿದ್ದಾಗ. ನಾವು ಆಗ ಅದನ್ನು ಮುಂದುವರಿಸಲಿಲ್ಲ. ಇವಾಗ ಮುಂದುವರ್ಸೋದಕ್ಕೆ ಮುಖ್ಯಮಂತ್ರಿಗಳದ್ದು ಫಸ್ಟ್ ಇದರಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ಹಾಕಿಸಿ ಮೂವ್ ಮಾಡಿಸಿದ್ದೀವಿ. ಅದು ತಹಸೀಲ್ದಾರ್ ಆಫೀಸಲ್ಲಿ ಇವಾಗ ಸೈನ್ಗೆ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಸರ್ವೆ ಡಿಪಾರ್ಟ್ಮೆಂಟ್ ಮೇಲ್ಗಡೆ ಕಂದಾಯ ಇದಕ್ಕೆ ಹೋಗ್ತಾ ಇಲ್ಲ. ಮೇಲ್ಗಡೆ ಪೋಡಿ ಮಾಡೋದಕ್ಕೆ ಸರ್ವೆ ಸೆಕ್ಷನ್ಗೆ ಹೋಗ್ತಾ ಇಲ್ಲ. ಹಾಗಾಗಿ ತಹಸೀಲ್ದಾರ್ ಇಟ್ಕೊಂಡಿರೋದ್ರಿಂದ 1 ವರ್ಷದಿಂದ ಅಲ್ಲೇ ಇಟ್ಕೊಂಡಿದ್ದಾರೆ, ಮೂವ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವು ಕೇಳ್ಕೊಡ್ತಾ ಇದ್ದೀವಿ. ಈ ಗೌರ್ಮೆಂಟಲ್ಲಾದ್ರೂ ನ್ಯಾಯ ಸಿಗುತ್ತಾ ಅಂತ ನಮ್ಮದೊಂದು ಬೇಡಿಕೆ. ವ್ಯವಹಾರಕ್ಕೆ ಬನ್ನಿ ಅಂತ ಇದ್ದಾರೆ. ನಾವು ಅದಕ್ಕೆ ಏನು ವ್ಯವಹಾರ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಒಬ್ಬರು MLA ಹತ್ರ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ಆ MLAರು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಬಂದಾಗ ಭೇಟಿ ಮಾಡಿ ಅಂತ ಹೇಳಿದರು. ಅವರು ಏನೋ ಮದುವೆ ಕಾರ್ಯಕ್ರಮ ಇರೋದ್ರಿಂದ ಭೇಟಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಇವಾಗ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಅರ್ಜಿ ಹಾಕಿದ್ದೀವಿ. ಈ ಕಾರ್ಯಕ್ರಮದಿಂದ ನಮಗೆ ಏನಾದ್ರು ಅನುಕೂಲ ಆಗುತ್ತೇನೋ ಅಂತ ನಾವು
ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. मेरा प्रॉब्लम है गृह लक्ष्मी का पैसे को डाले लिख के वो अभी तक भी आया नहीं है. 6 मंथ होगा, जुलाई महीने में फर्स्ट स्टार्टिंग में डाल के ही अभी तक आया नहीं. किधर गए तभी नहीं आता बोल. नहीं ऑफिस में ऐसा भर्ती करके दे के चल जाओ, फ़ोन करते हैं बोले. अब वो कौन सा फ़ोन क्या फ़ोन मालूम ही नहीं है. वो WW वो इसका नेमांस के पास है, उधर भी जाके दे के आई. अभी क्या भी फ्रेंसी नहीं मालूम है. हाँ वहाँ सभी देखो ही पूरा भी बैंक बुक के जेरॉक्स पूरे दे के आके आज फ़ोन में देखी यूट्यूब में वो न बोले इधर सीताराम आती जाके मिल के दे के आना बोलते ना. यूट्यूब में बोलने से आई समझ दो. नहीं ना अभी कर रही ना, उधर जाओ इधर जाओ ऐसा फिरा रही है उससे. सर हम KPS स्कूल के LKG एंड UKG टीचर से हम लोग सभी दूसरे डिस्ट्रिक्ट से आए हैं. अभी यहीं पे है सब बेंगलुरु डिस्ट्रिक्ट वाले हैं. हमका प्रॉब्लम कुछ भी नहीं है. 2019 में LKG UKG स्टार्ट हुआ है, तब से भी अभी 5 साल हुआ है, लेकिन 1 रुपये भी हमको ज़्यादा नहीं किया है. टीचर के 7,500 रुपये है, आया के लिए 5,000 रुपये है. ये दुनिया में ये चार्जेस बढ़ गया. हमको 7,500 में कुछ क्या मिलेगा. हमारे बच्चे लोग को पढ़ाने के लिए रहते कुछ भी 7,500 रुपये भाड़े के लिए कुछ भी नहीं होता. इसलिए हम क्या बोले, हम ना सैलरी बढ़ाने के लिए हम पूछ रहे हैं. ये इस तरह प्रॉब्लम बहुत लोग टीचर्स पे बहुत है. इसलिए हम क्या पूछ रहे हैं, हमको सैलरी बढ़ाना है, यही हम पूछने के लिए आए. दूसरे SPD ऑफिस के और MLA के पास लेटर सभी दिए हैं, कुछ भी हमको सोल्यूशन नहीं मिला है. इसलिए हम इधर आके सिद्धरामैया सर MCM के सर आके एक बार लेटर दे के बात करके जाएंगे बोल के इधर आए हम. अभी नहीं मिले हैं सर. उधर पे हमारा लेटर लेके यही लेटर हमको दिया है, सिर्फ यही मैसेज आएगा आपको बोल के दिखाएं. नेक्स्ट क्या करना है सर, गवर्नमेंट ही करना पड़ेगा हमको. हमारा प्रॉब्लम वही है देखना. अभी ज़्यादा स्कूल्स बढ़ाना बोल के बोल रहे हैं. अभी 280 को 5 स्कूल है अब फ़िलहाल. अभी ज़्यादा बढ़ाना को बोल के चर्चा किया है, लेकिन अभी वो बढ़ाने के लिए बोलता है बलदम, यही सैलरी पूर्ता उतना ही है. सैलरी बढ़ाने के लिए वो कुछ भी नहीं सोच रहे ना. गवर्नमेंट से हमको सैलरी बढ़ाना है, नहीं तो परमानेंट टीचर बना के करना है. यही हमारा 2 ಒಪಿನಿಯನ್ है ಸರ್. ನಮಸ್ತೆ, ನಾವು ಬೆಂಗಳೂರಿಂದನೇ ಉತ್ತರಹಳ್ಳಿಯಿಂದ ಬಂದಿದ್ದೀವಿ. ನಾವು ಸುಮಾರು 5 ವರ್ಷದಿಂದ KPSಗಳಲ್ಲಿನ ಪೂರ್ವ ಪ್ರಾಥಮಿಕ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಾ ಇದ್ದೀವಿ. 5 ವರ್ಷದಿಂದನೂ 1 ರೂಪಾಯಿ ಸಂಬಳ ಜಾಸ್ತಿ ಮಾಡಿಲ್ಲ, ಮತ್ತು ಯಾವುದೇ ಒಂದು ಭದ್ರತೆಯೂ ಇಲ್ಲ, ಪರ್ಮನೆಂಟ್ ಅಂತಲೂ ಇಲ್ಲ. ಮತ್ತು ಏಪ್ರಿಲ್ ಮತ್ತು ಮೇಯಲ್ಲಿ ಬೇಸಿಗೆ ರಜೆಯಲ್ಲೂ ಕೂಡ ನಮಗೆ ಸಂಬಳ ಇಲ್ಲ. ಅದಕ್ಕೋಸ್ಕರ ನಾವು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳೋದಕ್ಕಂತ ಬಂದಿದ್ದೀವಿ ಸರ್. ಎಲ್ಲ ಕಡೆ ಓಡಾಡಿದ್ದೀವಿ, ಏನು ಉಪಯೋಗ ಆಗಲಿಲ್ಲ. ಇಲ್ಲಿಗಾದರೂ ಬಂದರೆ ಆಗ್ಬೋದೇನೋ. ಈ ವರ್ಷ ಇನ್ನೇನು ಮುಗಿತಾ ಬಂತು, ನೆಕ್ಸ್ಟ್ ಇಯರ್ಗಾದರೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಜುಕೇಷನ್ ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ, ಈಸ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವ್ರಿಗೂ ಕೊಟ್ಟಿದ್ದೀವಿ. ಸರಿ ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ, ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 5 ವರ್ಷದವರೆಗೂ ಏನು ಕೂಡ ಆಗಿಲ್ಲ, ಚೇಂಜ್ ಆಗಿಲ್ಲ. ಎಷ್ಟಿದ್ದು ಅಷ್ಟೇ ಇದೆ. ಮಕ್ಕಳು ಸ್ಟ್ರೆಂತ್ ಕೇಳ್ತಾರೆ, ಮಕ್ಕಳು ಎಜುಕೇಷನ್ ಕೇಳ್ತಾರೆ, ಕ್ವಾಲಿಟಿ ಎಜುಕೇಷನ್ ಬೇಕು ಅಂತಾರೆ. ಟೀಚರ್ಸ್ ಕಷ್ಟ ಮಾತ್ರ ಯಾರೂ ಕೇಳಲ್ಲ. ಗೆಸ್ಟ್ ಟೀಚರ್ಸ್ ಜಾಸ್ತಿ ಮಾಡಿದಾರಲ್ವ ಸರ್, ನಾವು ಯಾಕೆ ಕಾಣಿಸ್ತಾ ಇಲ್ಲ? ಅದು ನಮ್ಮ ನೆನಪಲ್ಲಿ ಇಲ್ಲ ಅಂದಮೇಲೆ ಈ ಯೋಜನೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅದಾದರೂ ಗೊತ್ತಾಗಬೇಕು. ಸರ್ಕಾರಕ್ಕೆ ನಮ್ಮ ನೆನಪು ಇದೆಯಾ ಇಲ್ವಾ ಅದಾದರೂ ನಮಗೆ ಗೊತ್ತಾಗಬೇಕು. ಮನೆ ವಿಶೇಷ ಕೋರಿಸಿ ಮಾತಾಡ್ತಾ ಇದ್ದೀನಿ ಸರ್. ನಾನು ಮನೆಯದು ನಮಗೆ ಗೋರ್ಮೆಂಟ್ ಲ್ಯಾಂಡ್ ಅಂತ ಗೊತ್ತಿಲ್ಲ, ಆದರೂ ಅವ್ರ ಹತ್ರ ನನ್ನ ಹತ್ರ ಕಾಸಿಸ್ಕೊಂಡು ಮನೆ ಕಟ್ಟಿದ್ದೀನಿ, ನಾನೇ ಕಟ್ಟಿದ್ದೀನಿ ಮನೆ. ಆದರೂ ನಾನು ತುಂಬ ನೋವು ಕೊಟ್ಟಿದ್ದಾರೆ. ಸಜ್ಜಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, 7 ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅವರು ನಮಗೇನು ಹೆಲ್ಪೇ ಮಾಡಿಲ್ಲ ಸರ್. 3 ಜನ ಮಕ್ಕಳಿದ್ದಾರೆ ಸರ್, ಅವರು ಓದಿಸೋಕ್ಕೂ ನನಗೆ ಯೋಗ್ಯತೆ ಇಲ್ಲ. ಮನೆ ಕೆಲಸ ಮಾಡ್ತಾಯಿದ್ದೀನಿ ಸರ್. ಆದರೂ ತುಂಬ ಅವರು ಫ್ಯಾಮ್ಲಿನೇ ನನಗೆ ತುಂಬ ಕಾಟ ಕೊಡ್ತಾಯಿದ್ದಾರೆ. ಬಂದು ರೋಡಲ್ಲಿ ಹೊಡೆಯೋದು, ಫೋನ್ ಕಿತ್ಕೊಂಡು ಹೋಗೋದು, ಈ ಥರ ಎಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ ಸರ್. ನನಗೊಬ್ಬಳೇ, ನನಗೆ ಗಂಡ ಇಲ್ಲ, ಆದರೂ 3 ಜನ ಮಕ್ಕಳು ನಾನು ಹೆಂಗೆ ಸರ್ ಓದಿಸೋದು? ಒಂದು ಸ್ಕಾಲರ್ಶಿಪ್ಪು ಬಂದಿಲ್ಲ ಸರ್ ಮಕ್ಕಳದು. ನಂದು ಇವಾಗ 2 ಲಕ್ಷದು ಗೃಹಲಕ್ಷ್ಮಿದು 1 ರೂಪಾಯಿ ಬಂದಿಲ್ಲ ಸರ್ ನನಗೆ. ಇದು ಏನು ಮಾಡಬೇಕಂತನೂ ಗೊತ್ತಾಗಲ್ಲ ಸರ್. ಪಂಚಾಯತ್ ಆಫೀಸ್ಗೆ ಹೋದರೆ ಎಲ್ಲರೂ ನಮ್ಮ ಕಡೆ ಇದ್ದಾರೆ, ಬೆಂಗಳೂರು ಇಡೀ ಬೆಂಗಳೂರೇ ನನ್ನ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವರು ಎಲ್ಲಿ ಹೋದ್ರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಅಲ್ಲಿ ಎಲ್ಲೋದ್ರೂ ನನಗೆ ನ್ಯಾಯನೇ ಸಿಗ್ತಾ ಇಲ್ಲ. ಆದರೂ ನಾನು ಒಬ್ಬಟ್ಟು ನನಗೆ ಮನೆ ಕೆಲಸಕ್ಕೆ ಹೋಗಿ ಮನೆ ಕೆಲಸ ಮಾಡ್ಕೊಂಡು 3 ಮಕ್ಕಳನ್ನು ನಾನು ನೋಡ್ಕೊಂಡಿರೋದು ಸರ್. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೇವೆ. ನಾನು ಡಿಗ್ರಿ ಮಾಡಿದ್ದೀನಿ. ಇಲ್ಲಿಗೆ 4 ವರ್ಷ ಆಯಿತು, ಕೆಲಸ ಸಿಗಲಿಲ್ಲ. ಮತ್ತು ಮನೆ ಇದಾಗಿದೆ, ಭೂಸ್ವಾಧೀನ ಅಧಿಕಾರಿಗಳು ತೆಗೆದಿದ್ದಾರೆ, ಅದರಿಂದ ಪರಿಹಾರ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೆ 4 ವರ್ಷದಿಂದ ಓಡಾಡ್ತಿದ್ದೀನಿ ಸರ್. ಎಲ್ಲ ಇದೆಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಹೇಳಿದ್ದಾರೆ ಮಾಡ್ತಾರೆ ಅಂತ, ಗೊತ್ತಿಲ್ಲ ಏನಾಗ್ತದಂತ. ನನ್ನ ಹೆಸರು ವಿಜಯಸ್ವಾಮಿ ಅಂತ. ನಮ್ಮೂರಿಗೆ 50-60 ವರ್ಷದಿಂದ ರೋಡ್ ಇಲ್ಲ,
ರೋಡ್ ಬ್ರಿಡ್ಜ್ ಬಿದ್ದೋಗದ. ಅಶೋಕ್ ಹೆಣ್ಣೂರು MLA ಇದ್ದಾಗ ಮಂಜೂರು ಮಾಡಿಕೊಟ್ಟಾರ 10 ವರ್ಷದಿಂದ. ಅವ್ರ ಬಳಿ ದುಡ್ಡಿಲ್ಲ ಅಂತಾರೆ. ದೊಡ್ಡ ಮನಸ್ಸು ಮಾಡಿ ಅವರಟ್ಟು ರೇಕುಲ್ಗಿಟ್ಟು ಮಂಗಳಿಗೆ ರೋಡ್ ಆಯ್ತಿಲ್ಲ, ಡಬಲ್ ರೋಡ್ ಆಯ್ತಿಲ್ಲ. 30-40 ಕಿಲೋಮೀಟರ್ ಸುತ್ತ ಕಮ್ಮಿ ಆಯ್ತದ ನಮ್ಗೆ. ಅದ್ರ ಸಲುವಾಗಿ 2 ಬ್ರಿಡ್ಜ್ ಕೊಡಬೇಕು, ಡಬಲ್ ರೋಡ್ ಮಾಡಿಕೊಡ್ಬೇಕಂತಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, A.K. ಶಿವಕುಮಾರ ಸ್ವಾಮಿ ಅವರಿಗೆ ನಾವು ಒತ್ತಾಯ ಮಾಡ್ತೀನಿ. 10 ವರ್ಷ ಇರೋದು ನಮ್ಮಲ್ಲಿ 2 ಮಂತ್ರಿ, ಈಶ್ವರ್ ಖಂಡ್ರೆ ಬಿ ನಮ್ಮ ಮಂತ್ರಿ, ರೇಮ್ ಖಾನ್ ಬಿ ನಮ್ಮ ಮಂತ್ರಿ. ಅವ್ರ ಬಳಕ ಅನೇಕ ಕೆಲಸಕ್ಕೆ ಹೋಗ್ರಿ, 2 ಬಳಕ ಹೋಗ್ರಿ, ನಮ್ಮ ಕೆಲಸ ಮಾಡ್ಕೊಳ್ಳೋ ಅಂತಿಲ್ಲ. ದೊಡ್ಡ ಮನಸ್ಸು ಮಾಡಿ ಜಿಲ್ಲಾಧಿಕಾರಿ ಆಗಲಿ, ನಮ್ಮ ಪಿಲ್ಲರ್ ಆಫೀಸ್ ಅಧಿಕಾರಿಗಾಗಲಿ ದುಡ್ಡು ಕಳಿಸ್ಕೊಟ್ಟು ನಮ್ಗೆ ದುಡ್ಡು ಬೇಡ. ರೋಡಿನ ಕೆಲಸ ಸಲಕ್ಕೆ ದುಡ್ಡು ಬೇಕಾಗಿದೆ. ಅವ್ರಿಗೆ ದುಡ್ಡು ಮಂಜೂರು ಮಾಡಿ ರೋಡ್ ಮಾಡ್ಕೊಳ್ಬೇಕಂತ ನಾನು ಮನವಿ. ಇಸೋಸಿ ಇನ್ನೊಂದು ಚಿಂಚೋಳಿ ಟು ಬೋಗಿ ಯಾವುದೂ ಬಸ್ ಇಲ್ಲ. ಅದ್ರ ಸಲುವಾಗಿ ನಾವು 2 ಲೆಟರ್ ಬರೆದು, ಒಂದು ಗುಲ್ಬರ್ಗ MD ಅವರಿಗೆ ಒಂದು ಲೆಟರ್ ಹೋಗಿದೆ, ಬೀದರ್ DC ಅವರು ಗುಲ್ಬರ್ಗ DC ಒಂದು ಪತ್ರ ಹೋಗಿದೆ. ಅದು ಇವತ್ತಿನ ತನಕ ಏನೋ ರೋಡ್ ಸರಿಯಾಗಿಲ್ಲ. ಇವು 2 ಬಸ್ ಮಾಡಬೇಕಂತಂದು ಚಿಂಚೋಳಿ ಟು ಬೋಗಿಗೆ ಅಂತ ನಾವು ಮನವಿ ಮಾಡ್ಕೊಳ್ತೇವೆ. कर्नाटक बीजेपी की नायब सदर मालविका का कहना है कि जनस्पंदना एक इम्प्रैक्टिकल प्रोग्राम है. आखिरकार सिद्धरामैया कितने लोगों को मिल सकेंगे और इस तरह भीड़ जमा करने का क्या फायदा हो सकता है. दूर दूर से आते हैं, यहाँ पे पूरा दिन खड़े होते हैं क्यू में, उसके बाद उनको दर्शन नहीं मिलता चीफ मिनिस्टर साहब का. एक बात तो ये है कि चीफ मिनिस्टर ने पहले कहा था कि घर घर ये जाएंगे, सरकार घर घर जाएगी. अब कहाँ तक घर घर पहुंची ये तो पहले उनको बताना है, उसके बाद इसके बारे में बोलना है. और वैसे भी यहाँ पे भीड़ लगा के क्या करने वाले हैं, कितनों से मिल सकते हैं. एक बहुत ही इम्प्रैक्टिकल प्लान है और उनका उद्देश्य भी वही है कि कुछ ना हो पाए. Yeah, because you see, in this Janaspandana conducted by the Honorable Chief Minister is a great success. People across the state have come here, and more than probably 15,000 people have participated in this. And various departments have been collecting the grievances of the people, and it is being followed up, like all the complaints which have to be addressed, and then there is a proper follow-up, so that any issue which is being registered here as a grievance will be attended to, followed up, and also resolved.